ವಿಶ್ವ ಕ್ರಿಕೆಟ್ಗೆ ಬಿಸಿಸಿಐ ಬಿಗ್ ಬಾಸ್ ಆಗಿದ್ರೂ ಕೂಡ ಬಿಸಿಸಿಐಗೆ ಹಣದ ಹೊಳೆ ಹರಿಸೋದೇ ಐಪಿಎಲ್. ವಿಶ್ವದ ಶ್ರೀಮಂತ ಲೀಗ್ ಆಗಿರುವಂಥ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಮುಟ್ಟಿದೆಲ್ಲ ಚಿನ್ನ. ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ಅಂದ್ರಂತೂ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಇದ್ದಂಗೆ. ಇದೇ ಕಾರಣಕ್ಕೆ ಈ ವರ್ಷ ಕೂಡ ಫ್ಯಾನ್ಸ್ ಜೇಬಿಗೆ ಕತ್ತರಿ ಹಾಕಿ ತಾವು ಜೇಬು ತುಂಬಿಸಿಕೊಳ್ತಾ ಇದ್ದಾರೆ. ಬೆಂಗಳೂರಿನ ಪಂದ್ಯಗಳ ಟಿಕೆಟ್ ರೇಟ್ ಕೇಳಿದ್ರೇನೆ ತಲೆ ಗಿರ್ರಂತಿದೆ. ಹಾಗಾದರೆ ಟಿಕೆಟ್ ರೇಟ್ ಎಷ್ಟಿದೆ? RCB ಮ್ಯಾಚ್ಗಳ ಟಿಕೆಟ್ ಅನ್ನು ಹೇಗೆ ಖರೀದಿ ಮಾಡೋದು ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ IPLಗೆ ಕೌಂಟ್ಡೌನ್ ಶುರುವಾಯಿತು. ಹಾಲಿ ಚಾಂಪಿಯನ್ KKR ಮತ್ತು RCB ನಡುವೆ ಉದ್ಘಾಟನಾ ಪಂದ್ಯ ನಡೆಯಲಿದೆ. ಎರಡು ಬಲಿಷ್ಠ ತಂಡಗಳು ಗೆಲುವಿನ ಶುಭಾರಂಭಕ್ಕಾಗಿ ಪೈಪೋಟಿ ನಡೆಸಲಿವೆ. ಮಾರ್ಚ್ 28ರಂದು RCB ಚೆನ್ನೈ ವಿರುದ್ಧ ಚಿದಂಬರಂ ಸ್ಟೇಡಿಯಂನಲ್ಲಿ ತನ್ನ ಎರಡನೇ ಪಂದ್ಯವನ್ನಾಡಲಿದೆ. ಆ ಬಳಿಕ ಏಪ್ರಿಲ್ 2ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೂರನೇ ಪಂದ್ಯವನ್ನ ಗುಜರಾತ್ ವಿರುದ್ಧ ಆಡಲಿದೆ. ತನ್ನ ತವರಿನ ಮೊದಲ ಪಂದ್ಯದ ಟಿಕೆಟ್ ಮಾರಾಟವನ್ನ ಫ್ರಾಂಚೈಸಿ ಈಗಾಗಲೇ ಶುರು ಮಾಡಿದೆ. ಒಂದು ಅಕೌಂಟ್ನಲ್ಲಿ 2 ಟಿಕೆಟ್ಗಳಷ್ಟೇ ಬುಕಿಂಗ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ತವರಿನ ಪಂದ್ಯಗಳಿಗೆ ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಮಾರಾಟ ಮಾಡೋಕೆ ಆರಂಭಿಸಿದ ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಟಿಕೆಟ್ಸ್ ಕೂಡ ಸೋಲ್ಡ್ ಔಟ್ ಆಗಿವೆ. ಒಂದು ಅಕೌಂಟ್ ಮೂಲಕ ಕೇವಲ 2 ಟಿಕೆಟ್ಗಳನ್ನ ಮಾತ್ರ ಬುಕ್ ಮಾಡಬಹುದು. ಟಿಕೆಟ್ ಒಂದ್ಸಲ ಬುಕ್ ಆದಮೇಲೆ ಮತ್ತೆ ಕ್ಯಾನ್ಸಲ್ ಮಾಡಿದರೆ ಹಣ ವಾಪಸ್ ಬರೋದಿಲ್ಲ. ಇನ್ನೂ ಕೆಲ ಟಿಕೆಟ್ಗಳನ್ನು ಮೈದಾನಕ್ಕೆ ಹೋಗಿಯೇ ಖರೀದಿಸಬಹುದಾಗಿದೆ. ಆನ್ಲೈನ್ ಟಿಕೆಟ್ ಬುಕಿಂಗ್ ಆಗಿ ಕೆಲವು ಅಧಿಕೃತ ವೆಬ್ಸೈಟ್ಗಳಿದ್ದು ಅಲ್ಲಿಂದ ನೀವು ಟಿಕೆಟ್ಗಳನ್ನು ನೇರವಾಗಿ ಖರೀದಿ ಮಾಡಬಹುದು. ಮೊದಲನೇದಾಗಿ IPLT20.com. ಇದು IPLನ ಅಧಿಕೃತ ವೆಬ್ಸೈಟ್ ಆಗಿದೆ. ಇಷ್ಟೇ ಅಲ್ಲದೆ ಬುಕ್ ಮೈ ಶೋ, ಪೇಟಿಎಂ ಇನ್ಸೈಡರ್ ಮತ್ತು ಟಿಕೆಟ್ ಜೆನಿನಲ್ಲಿ ಆನ್ಲೈನ್ ಟಿಕೆಟ್ ಬುಕಿಂಗ್ ಸೌಲಭ್ಯ ಲಭ್ಯವಿದೆ. ಸಾಮಾನ್ಯ, ಪ್ರೀಮಿಯಂ ಮತ್ತು VIP ಹೀಗೆ 3 ವಿಭಾಗಗಳ ಆಸನ ವ್ಯವಸ್ಥೆ ಇರಲಿದೆ. ಅದರಲ್ಲಿ ನಿಮಗೆ ಬೇಕಾದ ಆಸನಗಳನ್ನು ನೀವು ಆಯ್ಕೆ ಮಾಡಬಹುದು. ಬಳಿಕ ಹೆಸರು, ಇಮೇಲ್, ಫೋನ್ ಸಂಖ್ಯೆಯಂತಹ ನಿಮ್ಮ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಬೇಕು. ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್, UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಪಾವತಿ ಮಾಡಬಹುದು. ಆ ಬಳಿಕ ಇಮೇಲ್ ಅಥವಾ SMS ಮೂಲಕ ನಿಮ್ಮ ಟಿಕೆಟ್ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಇದು ಅಲ್ಲದೆ ಇದ್ರೂ ಕೂಡ ಡೈರೆಕ್ಟ್ ಆಗಿ ನೀವು ಸ್ಟೇಡಿಯಂಗಳಿಗೆ ಹೋಗಿ ಕೂಡ ಟಿಕೆಟ್ಗಳನ್ನು ಖರೀದಿ ಮಾಡಬಹುದು. ಕೌಂಟರ್ಗಳಲ್ಲಿ ನೀಡ್ತಾರೆ. ನಿಷ್ಠಾವಂತ ಅಭಿಮಾನಿಗಳೇ ಫ್ರಾಂಚೈಸಿ ಬಂಡವಾಳ. ಪ್ರಸ್ತುತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಬೆಂಗಳೂರಲ್ಲಿ ನಡೆಯಲಿರುವಂತಹ ಮೊದಲ 4 ಪಂದ್ಯಗಳ ಟಿಕೆಟ್ಗಳನ್ನು ಮಾತ್ರ ಮಾರಾಟ ಮಾಡ್ತಾ ಇದೆ. ಈ 4 ಪಂದ್ಯಗಳ ಟಿಕೆಟ್ಗಳನ್ನು ಮಾತ್ರ RCB ಫ್ರಾಂಚೈಸಿಯ ಅಧಿಕೃತ ವೆಬ್ಸೈಟ್ ಮೂಲಕ ಖರೀದಿ ಮಾಡಬಹುದಾಗಿದೆ. ಬಟ್ ವಿಷಯ ಏನಪ್ಪಾ ಅಂದ್ರೆ, ನೀವು ಪ್ರತಿ ವರ್ಷದ ಶೆಡ್ಯೂಲ್ ಓಪನ್ ಮಾಡಿದ್ರು ಕೂಡ ಬೆಂಗಳೂರು ತಂಡದ ಮ್ಯಾಚ್ಗಳ ಪಂದ್ಯದ ಟಿಕೆಟ್ಗಳೇ ಹೆಚ್ಚು ರೇಟ್ ಫಿಕ್ಸ್ ಮಾಡಲಾಗುತ್ತೆ. ಅದರಲ್ಲೂ ಬೆಂಗಳೂರಲ್ಲಿ ಮ್ಯಾಚ್ ನಡೆದ್ರಂತೂ ಮುಗ್ದೇ ಹೋಯಿತು. ಈ ವರ್ಷ ಕೂಡ ಅದೇ ಆಗ್ತಾ ಇದೆ. ಚಿನ್ನಸ್ವಾಮಿ ಮೈದಾನದ P2 ಸ್ಟ್ಯಾಂಡ್ನಲ್ಲಿ ಒಂದು ಟಿಕೆಟ್ಗೆ 58,800 ರೂಪಾಯಿ ನಿಗದಿ ಮಾಡಲಾಗಿದೆ. ಇನ್ನು ಪ್ಲಾಟಿನಂ ಲಾಂಚ್ನ ಟಿಕೆಟ್ ಬೆಲೆ 32,500 ರೂಪಾಯಿ ಇದೆ. ಪೆವಿಲಿಯನ್ ಟೆರೆಸ್ನ ಒಂದು ಟಿಕೆಟ್ ಬೆಲೆ 19,500 ರೂಪಾಯಿ ಆಗಿದ್ರೆ, ಈ ಎಕ್ಸಿಕ್ಯೂಟಿವ್ ಲಾಂಚ್ ಹಾಗೆ ಗ್ರ್ಯಾಂಡ್ ಟೆರೆಸ್ನಲ್ಲಿ 13,000 ರೂಪಾಯಿ ಆಗಿದೆ. P1 ಅನೆಕ್ಸ್ನಲ್ಲಿ 7,800 ರೂಪಾಯಿ, GT ಅನೆಕ್ಸ್ನಲ್ಲಿ 5,200 ರೂಪಾಯಿ, ಡಿ ಕಾರ್ಪೊರೇಟ್ ಹಾಗೆ B ಮತ್ತು C ಸ್ಟ್ಯಾಂಡ್ನಲ್ಲಿ 4,290 ರೂಪಾಯಿ ನಿಗದಿ ಮಾಡಲಾಗಿದೆ. ಎ ಸ್ಟ್ಯಾಂಡ್ನ ಒಂದು ಟಿಕೆಟ್ ಬೆಲೆ 2,990 ರೂಪಾಯಿಗಳಾಗಿವೆ. ಒಟ್ನಲ್ಲಿ ಮ್ಯಾಚ್ ಗೆಲ್ಲಿ ಬಿಡ್ಲಿ ಅಭಿಮಾನಿಗಳು ಯಾವತ್ತೂ ಕೂಡ RCB ಟೀಮ್ನ ಬಿಟ್ಕೊಟ್ಟಿಲ್ಲ, ಕೊಡೋದು ಇಲ್ಲ. ಇದೇ ಕಾರಣಕ್ಕೂ ಏನೋ ಫ್ರಾಂಚೈಸಿ ಫ್ಯಾನ್ಸ್ ಬಳಿ ಸುಲಿಗೆ ಮಾಡ್ತಾ ಇದೆ. ಈಗಾಗಲೇ ಅನ್ಬಾಕ್ಸ್ ಇವೆಂಟ್ನಲ್ಲೂ ಕೂಡ ಟಿಕೆಟ್ ಇಟ್ಟು ಹಣವನ್ನು ಕಲೆಕ್ಷನ್ ಮಾಡ್ಕೊಂಡಿತ್ತು. ಸ್ಟೇಡಿಯಂಗೆ ಎಂಟ್ರಿ ಆಗೋ ಟಿಕೆಟ್ ಬೆಲೆ ಕನಿಷ್ಠ 2,000 ರೂಪಾಯಿ ಇತ್ತು. ಸ್ಟೇಡಿಯಂ ಹೋಗೋದೇ ಆನ್ಲೈನ್ನಲ್ಲಿ ಇವೆಂಟ್ ನೋಡೋರಿಗೆ ಕೂಡ RCB ಆ್ಯಪ್ನಲ್ಲಿ 99 ರೂಪಾಯಿ ರೀಚಾರ್ಜ್ ಮಾಡಿ ನೋಡಬೇಕಾಗಿತ್ತು. ಹೀಗೆ ಕಂಡಲ್ಲೆಲ್ಲ ಹಣ ಮಾಡ್ಕೊಳ್ಳೋದೇ ಕಾಯಕ ಮಾಡ್ಕೊಂಡಿದ್ದಾರೆ. ಬಟ್ ಇಷ್ಟೆಲ್ಲ ಆದರೂ ಒಂದು ಕಪ್ ಗೆಲ್ಲದೆ ಇದ್ರೂ ನಮ್ಮ ಕರ್ನಾಟಕದ ತಂಡ ಅಂತ ಕನ್ನಡಿಗರು ಸಪೋರ್ಟ್ ಮಾಡ್ತಾರಲ್ಲ, ನಿಜಕ್ಕೂ ಅವರೇ ಗ್ರೇಟ್. ನಮಸ್ಕಾರ.